ನೆಕ್ಸ್ಟ್ ಪ್ರ್ಯಾಂಕ್ ಲಾಗ್ಸ್. ಆಲ್ರೆಡಿ ಒಂದು ಪ್ರ್ಯಾಂಕ್ ಲಾಗ್ಸ್ ಮಾಡಿದೀನಿ. ಈಗ ಪ್ರ್ಯಾಂಕ್ ಮಾಡಬೇಕು. ಬಟ್ ನಮ್ಮ ಜೊತೆ ಪ್ರ್ಯಾಂಕ್ ಮಾಡಿದ್ರೆ ನಂಗೆ ಒಂದ್ ಸ್ವಲ್ಪ ಭಯ ಜಾಸ್ತಿ. ಎಲ್ಲಿ ಹೊಂಟ್ಕೊಂಡ್ ಹೋಗ್ಬಿಟ್ಟಾರ ಶಿವನ್ ಪಾದಕ್ಕೆ ಅಂತ. ಆದ್ರೂ ಮಾಡೋಣ. ಆಕ್ಚುಲಿ ನನ್ನ ಹತ್ರ ಪ್ಲಾನಿಂಗ್ಸ್ ಎಲ್ಲ ತುಂಬಾ ಐತೆ. ಬಟ್ ಅದೆಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೆ ಟೈಮ್ ಬರ್ತಾಯಿಲ್ಲ. ಟೈಮ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಏನು ಅಂತ ಪ್ರ್ಯಾಂಕ್ಸ್‌ಗಳೆಲ್ಲ ಮಾಡ್ಬೇಕು ಅಂದ್ರೆ. ಅದೆಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲ ಸ್ವಲ್ಪ. ಈಗ ಸ್ವಲ್ಪ ನೈಟ್ ಶಿಫ್ಟಲ್ಲಿದ್ದೀನಿ. ನೈಟ್ ಶಿಫ್ಟ್ ಟೈಮಲ್ಲಿ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಈಗ ನೈಟ್ ಶಿಫ್ಟಲ್ಲಿ ನಾನು ವೀಡಿಯೋಸ್‌ಗಳ್ನೆಲ್ಲ ಆದಷ್ಟು ವೀಕ್ಲಿ 3 ಇಲ್ಲ 4 ವೀಡಿಯೋಸ್ ಅಪ್‌ಲೋಡ್ ಮಾಡೋದೇ ಹೆಚ್ಚಾಗೋಯ್ತದೆ. ಯಾಕಂದ್ರೆ ನೈಟ್ ಶಿಫ್ಟ್ ಇರೋದ್ರಿಂದ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡ್ತಾ ಇರ್ತೀನಿ. ಬಟ್ ಇನ್ನೊಂದೇನ್ ಮಾಡೋದಂದ್ರೆ, ಇನ್ಮೇಲೆ ಒಂದು ಪ್ಲಾನ್ ಮಾಡ್ಕೊಬಿಡೋದ. ಈ ತರ ಎವ್ರಿ ಸಂಡೇ ಯಾವಾಗ ನಂಗೆ ವೀಕ್ ಆಫ್ ನೈಟ್ ಶಿಫ್ಟಲ್ಲಿ ನಮ್ಗೆ ವೀಕ್ ಆಫ್ ಇರೋದು ಫ್ರೈಡೆ ಮತ್ತೆ ಸ್ಯಾಟರ್‌ಡೆ. ಸೊ ಆ 2 ದಿನ ಅಲ್ಲಿ 1 ದಿನ ನಾವು ಲೈವ್‌ಗೆ ಬಂದ್ಬಿಡ್ತೀನಿ. ಅವಾಗ ನಿಮ್ಗೇನಾದ್ರು ಬೇಜಾರಾಯ್ತದೆ, ಅಕಸ್ಮಾತ್ ನಾನೇನೋ ಚೇಂಜಸ್ ಮಾಡ್ಕೋಬೇಕು ಅನ್ಕೊಳ್ಳೋ ಇದ್ರೆ, ಅದನ್ನ ನೀವು ನಂಗೆ ಮೆನ್ಷನ್ ಮಾಡಿ ಹೇಳ್ತು ಅಂದ್ರೆ ನಾನು ಅದನ್ನ ಚೇಂಜಸ್ ಮಾಡ್ಕೋತೀನಿ. ಓಕೆನಾ? ಬ್ರೋ ನಿಮ್ ಫಾದರ್ ಬಗ್ಗೆ ಹೇಳಿ. ಅಯ್ಯಯ್ಯೋ! ನಮ್ಮ ಅಪ್ಪ ಒಂದ್ ಟೈಮಲ್ಲಿ ರಾಜನ್ ತರ ಇದ್ರು. ಈಗ ಮಂತ್ರಿ ತರ ಆಗ್ಬಿಟ್ಟವ್ರೆ. ಮಾಮೂಲಿ ವಯಸ್ಸೈತಲ್ಲ, ಪಾಪ ಅಡ್ಜಸ್ಟ್ ಮಾಡ್ಕೋಬೇಕೀಗ. ನಾವು ಅವ್ರು ನಮ್ಮ ಚೆನ್ನಾಗ್ ನೋಡ್ಕೊಂಡ್ರು, ಈಗ ನಾವು ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ನಾವ್ ಹೇಳಿದ್ ಮಾತ್ಗಳೇ ಕೇಳಕ್ಕಿಲ್ಲ. ಅದೊಂದೇ ಬೇಜಾರು. ಅದ್ ಬಿಡ್ತು ಅಂದ್ರೆ ನಮ್ಮಪ್ಪ ಸೂಪರ್ ಡೂಪರ್. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಚೆನ್ನಾಗ್ ಸಾಕವ್ರೆ. ಇವಾಗ್ಲೂ ಅಷ್ಟೇ ಪ್ರೀತಿ ಐತೆ. ಬಟ್ ಏನೋ ನಮ್ ಮಾತ್ ಕೇಳಲ್ವಲ್ಲ ಅಂತ ಬೇಜಾರ್‌ಗೆ ಒಂದೊಂದ್ಸಲ ಬೈದ್ಬಿಡ್ತೀನಿ. ಬಟ್ ಅದು ಆ ಕೋಪಕ್ಕೆ ಈಗ ಯಾಕಂದ್ರೆ ನಾವು ಫ್ಯೂಚರ್ ಯೋಚನೆ ಮಾಡ್ಬೇಕಿರೋದೆಲ್ಲ ಈ ತರ ಪ್ರಾಬ್ಲಮ್ ಆದಾಗ, ಆಗ ಅಪ್ಪ ಆದ್ರೂ ಸರಿ, ಅಮ್ಮ ಯಾರು ಈ ತರ ಮಾತು ಕೇಳಿಲ್ಲ ಅಂದ್ರೆ ಹೆವಿ ಬೇಜಾರಾಗೋಯ್ತದೆ. ಆಗ ಸ್ವಲ್ಪ ಟೆಂಪರ್ ರೈಸ್ ಆಗಿ ಸ್ವಲ್ಪ ಬೈದ್ಬಿಡ್ತೀವಿ. ಅದ್ ಬಿಡ್ತು ಅಂದ್ರೆ ನಮ್ಮಪ್ಪ ಗ್ರೇಟ್ ಪರ್ಸನ್. ಯಾಕಂದ್ರೆ ಇವಾಗ ಇಷ್ಟೆಲ್ಲ ಮಾತಾಡ್ತಾ ಇರೋದು, ಹಿಂಗೆಲ್ಲ ಇರೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂದ್ರೆ ಫಾದರ್‌ನೇ. ಯಾಕಂದ್ರೆ ಅಮ್ಮಂದಿರಾದ್ರೆ 9 ಮಂತ್ಸು ಕಷ್ಟಪಟ್ಟು ಎತ್ತಿ ಕೊಟ್ಬಿಡ್ತಾರೆ. ಇನ್ನು ನಾವು ದೊಡ್ಡವರಾಗಿ ಓದಿ ಕಾಲೇಜ್ ಸೇರ್ಕೋಬೇಕು ಎಲ್ಲ ಮಾಡೋದ್ಕೆಲ್ಲ ಫಾದರ್ ಇಂಪಾರ್ಟೆಂಟ್ ಅಲ್ವಾ? ಜಸ್ಟಿಸ್ ಫಾರ್ ಸೌಜನ್ಯ. ಅಯ್ಯೋ! ಈ ಸೌಜನ್ಯನ್ ಕತೆ ಹೋಗಿ ಯಾವ ಕಾಲ ಇದು? ಅದಕ್ಕೆ ಅಷ್ಟೆಲ್ಲ ನಾವು ತಲೆನೇ ಹಾಕಲ್ಲ ನಾವು. ನಮ್ಗೇನಿದು ಓನ್ಲಿ ಎಂಟರ್‌ಟೈನ್‌ಮೆಂಟ್. ನಮ್ ದಾರಿಲಿ ನಾವ್ ಹೋಗೋಣ. ಬೇರೆಯವ್ರಿಗೆಲ್ಲ ಇಂಟರ್ಫಿಯರ್ ಆಗೋದ್ ಬೇಡ. ಇಂಟರ್ಫಿಯರ್ ಆಗೋದ ಯಾವಾಗ? ಅದು ಪರ್ಸನಲಿ. ಬಟ್ ಆ ಲೆವೆಲ್‌ಗೆಲ್ಲ ತಗೊಳಕ್ಕೆ ನಮ್ಗೆ ಇನ್ನ ಅಷ್ಟೊಂದು ಬೆಳ್ದಿಲ್ಲ. ನೀವು ಫ್ಯಾಮಿಲಿ ಬಗ್ಗೆ ಹೇಳಿ. ನನ್ ಫ್ಯಾಮಿಲಿ ಬಗ್ಗೆ ಅಂದ್ರೆ ನಮ್ಗೆ 4 ಜನ. ಒಂದು ನಾನು, ಇನ್ನೊಂದು ನನ್ ತಮ್ಮ ನಿಹಾಲ್ ಅಂತ, ಇನ್ನು ಲಕ್ಷ್ಮಿ ಅಂತ ನಮ್ಮ ಅಮ್ಮ, ಶ್ರೀನಿವಾಸ್ ಅಂತ ನಮ್ಮಪ್ಪ. ನೋಡಿ, ಶ್ರೀನಿವಾಸ್, ಲಕ್ಷ್ಮಿ 2 ಕಾಂಬಿನೇಷನು. ನಮ್ಮಮ್ಮ ಅಂತ ಈಗ ಸದ್ಯಕ್ಕೆ ಮನೇಲೇ ಇದ್ದಾರೆ. ನಿಮ್ ಆಗ್ತವ್ರಲ್ಲ. ಫ್ಯಾಮಿಲಿ ಬಗ್ಗೆ ಅಂದ್ರೆ ನಾವು ಎಷ್ಟು ನಮ್ಗೆ ಮೇನ್ ಆಗಿ ಬೇಕಾಗಿರೋದು. ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ, ನಾವು ಏನೇ ಮಾಡೋದಿದ್ರು ನಮ್ಗೆ ಫುಲ್ ಎಂಟರ್‌ಟೈನ್‌ಮೆಂಟ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಪ್ಪ, ಅಮ್ಮನೇ ನಮ್ಗೆ ಫಸ್ಟ್ ಇಂಪಾರ್ಟೆನ್ಸ್. ನಾವು ಇನ್ನೊಬ್ರ ಬಗ್ಗೆ ಏನಾರ ಹೋಗಿ ಮಾತಾಡ್ಬೇಕು, ಅವ್ರಿಗೆ ಜಸ್ಟಿಸ್ ಎಲ್ಲ ಕೊಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಒಂದು ಅದೇನೋ ಅಂತಾರಲ್ಲ, ನಾವು ಸ್ವಲ್ಪ ಇರ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಅವೆಲ್ಲ ತುಂಬಾ ಇಂಟ್ರೆಸ್ಟ್ ಇಲ್ಲ. ಮತ್ತೆ ನೆಕ್ಸ್ಟ್ ನಾನೇನ್ ಮಾಡಕ್ ಬಂದಿ, ಏನೇನೆಲ್ಲ ಮಾಡಿಸ್ತಾ ಇದ್ದೀರಾ ನೋಡಿ. ನೆಕ್ಸ್ಟ್ ಏನೇನ್ ಕ್ವೆಶ್ಚನ್ ಇದೆ ಹೇಳೋದಾ? ಬರೀ ಇಬ್ರೇ ಮಾಡ್ತವ್ರಲ್ಲ ಅವಾಗಿಂದ ಕ್ವೆಶ್ಚನ್ಸ್‌ನ. ಬೇರೆ ಯಾರು ಇಲ್ವಾ? ಬರೀ ನೋಡ್ತಾ ಇದ್ದೀರಾ? ಇಲ್ಲ ಬಂದಿ ನೋಡ್ಕೊಂಡು ಹೊರ್ಟೋಗ್ಬಿಡ್ತಿದ್ದೀರಾ? ಹ್ಮ್? ಹಲೋ, 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 ಹಲೋ. ಈಗ ನಾನ್ ನಿಮ್ಗಳಿಗೆ ಏನ್ ಮಾಡ್ತೀನಿ ಗೊತ್ತಾ? ಇಲ್ಲಿ ಒಂದು ಪೋಲ್ ಹಾಕ್ಬಿಡ್ತೀನಿ.